ಅದೊಂದೇ ಜಾಗದಲ್ಲಿ ಗತಕಾಲದ ನೆನಪನ್ನ ಮರುಸೃಷ್ಟಿಸಿತ್ತು ಈ 24 ಕಟ್ಟಡಗಳು. ಹಸ್ತಶಿಲ್ಪ ಹೆರಿಟೇಜ್. ಶತಮಾನಗಳ ಹಿಂದಿನ ಮನೆಗಳು ಹಾಗೆ ಕಟ್ಟಡಗಳ ವಾಸ್ತುಶಿಲ್ಪ ಹೇಗಿತ್ತು ಅಂತ ನಮ್ಮ ಪೀಳಿಗೆಗೆ ಪರಿಚಯಿಸುವ ಯೋಚನೆಯಲ್ಲಿ 1990 ದಿವಂಗತ ವಿಜಯನಾಥ್ ಶೆಣೈ ಅವರು ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್ ಮ್ಯೂಸಿಯಂ ಅನ್ನುವ ಆ ಕಾಲದ ಅದ್ಭುತ ಪ್ರಪಂಚವನ್ನ ಉಡುಪಿಯ ಮಣಿಪಾಲದಲ್ಲಿ ಸೃಷ್ಟಿಸಿದ್ರು. ಹೆಬ್ಬಾಗಿಲು ದಾಟಿ ಮುಂದೆ ಹೆಜ್ಜೆ ಇಟ್ಟವನನ್ನ ಮುದೋಲ ಅರಮನೆಯ ಸಭಾಂಗಣ ರಾಜತಂತ್ರದ ಕಾಲಕ್ಕೆ ಬರಮಾಡಿಕೊಂಡಿತ್ತು. ಶಸ್ತ್ರಾಸ್ತ್ರಗಳು, ರಾಜಪೀಠೋಪಕರಣಗಳು, ಪಲ್ಲಕ್ಕಿ, ಅಲ್ಲಿನ ಕಂಬದ ರಚನೆಗಳು ಎಲ್ಲ ರಾಜಗಾಂಭೀರ್ಯದೊಂದಿಗೆ ನಿಂತಂತಿತ್ತು. ಪೇಶ್ವವಾಡ ರಚನೆ ಹಾಗೆ 1886ರ ಮಂಗಳೂರು ಕ್ರಿಶ್ಚಿಯನ್ ಕುಟುಂಬದ ಮನೆ, ಅಂದಿನ ವ್ಯಾಪಾರ ಕೇಂದ್ರವನ್ನ ನೆನಪಿಸುವ ಮಾರುಕಟ್ಟೆಯ ರಸ್ತೆಗಳು, ಬುಡಕಟ್ಟು ಸಮುದಾಯಕ್ಕೆ ಸಂಬಂಧಿಸಿದ್ದ ಕಲಾಕೃತಿಗಳ ಸಂಗ್ರಹಾಲಯ, 18ನೇ ಶತಮಾನದ ವಿಷ್ಣು ಮಂದಿರ, ನಂದಿಕೇಶ್ವರ ಗುಡಿ, ತುಳುನಾಡ ಗರಡಿ ಮನೆ, ಭಟ್ಕಲ್ ನವಾಯತ್ ಮುಸ್ಲಿಮರ ಮನೆ, ಕೃಷಿ ವರ್ಗದ ಬ್ರಾಹ್ಮಣರ ಮನೆ, ಹರಿಹರ ಮಂದಿರ ಒಂದಕ್ಕಿಂತ ಒಂದು ವಿಶೇಷವೆನಿಸಿತ್ತು. ದೀಪಾಲಂಕಾರ ಮತ್ತು ಆ ಚಾವಣಿಯ ಬಣ್ಣ ಬಣ್ಣದ ರಚನೆ ಒಂದೊಮ್ಮೆ ಡೆಕ್ಕನ್ ನವಾಬರ ಮಹಲ್ ಅವರ ರಾಜಸಭೆಗಳ ಜೊತೆಗೆ ನೃತ್ಯ ಪ್ರದರ್ಶನಕ್ಕಾಗಿ ಮೀಸಲಾಗಿದ್ದ ಜಾಗ ಎಲ್ಲವನ್ನ ಅದ್ಭುತವಾಗಿ ಪರಿಚಯಿಸಿದಂತಿತ್ತು. ಅಲ್ಲಿಂದ ನನ್ನ ನೋಟ 16ನೇ ಶತಮಾನದ ವೀರಶೈವ ಜಂಗಮ ಮಠದ ಮೇಲಿತ್ತು. 5 ದೈತ್ಯಾಕಾರದ ದ್ವಾರಗಳನ್ನ ಹೊಕ್ಕಿ ಒಳಗಡೆ ಹೋದವನನ್ನ ಅಲ್ಲಿನ ವಾಸ್ತುಶಿಲ್ಪ ನಿಬ್ಬೆರಗಾಗಿಸಿತ್ತು. 4 ಹಂತವಾದ ವಿಸ್ತೀರ್ಣ ಜಗಲಿ, ದೈತ್ಯಾಕಾರದ ಮರದ ಕಂಬಗಳು, ಒಳಾಂಗಣದಲ್ಲಿ ನಂದಿ ವಿಗ್ರಹ, ಪೂಜಾ ಕೊಠಡಿಯಲ್ಲಿ ಆರಾಧ್ಯ ದೇವತೆ ಮತ್ತು ಪೂಜಾ ಸಲಕರಣೆಗಳು ಎಲ್ಲ ಕೂಡ ಅಲ್ಲಿನ ಭಕ್ತಿಯ ಕಂಪನ ಸ್ಪರ್ಶಿಸಿದಂತಿತ್ತು. ಕೇರಳ ವಾಸ್ತುಶಿಲ್ಪದ ವಿನ್ಯಾಸದಂತೆ ನಿರ್ಮಿಸಲಾಗಿದ್ದ ಈ ಕುಂಜೂರು ಚೌಕಿ ಮನೆ ನಿಜವಾಗ್ಲೂ ನಮ್ಮ ಪೂರ್ವಜರ ವಾಸ್ತುಶಿಲ್ಪ ಕೆತ್ತನೆಗಳ ಅಭಿರುಚಿ ಮತ್ತೆ ಕೈಚಲಕಕ್ಕೆ ಇದು ಜೀವಂತ ಸಾಕ್ಷಿಯಾಗಿತ್ತು. ಪಡಸಾಲೆ, ಮರದ ಕಂಬದ ರಚನೆ, ಮೊದಲ ಮಹಡಿಯ ವಿಶಾಲ ಜಾಗ, ತೂಗುಯ್ಯಾಲೆ ಎಲ್ಲ ಕೂಡ ನಾವು ಅಲ್ಲಿಂದ ವಾಪಸ್ ಹಿಂತಿರುಗುವ ಯೋಚನೆಯನ್ನೇ ಮರೆಸುವಂತೆ ಮಾಡಿತ್ತು. ಪ್ರತಿಯೊಂದು ಮನೆ ಕೂಡ ಒಂದೊಂದು ಕಥೆಯೊಂದಿಗೆ ಅಲ್ಲಿ ಬದುಕಿದ್ದ ಅದೆಷ್ಟು ಪೀಳಿಗೆಯ ಬದುಕನ್ನು ನಮಗೆ ಪರಿಚಯಿಸಿದಂತಿತ್ತು. ಬಾಹ್ಯವಾಗಿ ನಾನು ಅಲ್ಲಿಂದ ಹೊರ ಬಂದಿದ್ದೆ, ಮನಸ್ಸಿಂದ ನಾನು ಅಲ್ಲೇ ಬಾಕಿಯಾಗಿದ್ದೆ. ಇದು ಹಸ್ತಶಿಲ್ಪ ಹೆರಿಟೇಜ್ ಅನ್ನುವ ವಾಸ್ತುಶಿಲ್ಪದ ಕಣಜದ ಸಣ್ಣದೊಂದು ತುಣುಕನ್ನು ನಿಮ್ಮೆದುರು ಇಡುವ ಪ್ರಯತ್ನ. ಮತ್ತೊಂದು ಜಾಗದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ನಿಮ್ಮ ಬೆಂಬಲದ ಎದುರು ನೋಡ್ತಾ ಇದ್ದೇನೆ.